ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ತನ್ನ ಡಬ್ಲ್ಯೂ ರಿಟರ್ನ್ ಬಗ್ಗೆ ಮಾತಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು ನಮ್ಮ ಬ್ರಾಕ್ ಲೆಸ್ನರ್ ಹಾಗೆ ಡಬ್ಲ್ಯೂ ರಿಲೇಶನ್ಶಿಪ್ ಈಗ ಯಾವ ರೀತಿ ಸಾಗ್ತಾ ಇದೆ ಅಂತ. ಡಬ್ಲ್ಯೂ ಏನೋ ತೋರಿಸ್ಕೊತಾ ಇದ್ದಾರೆ, ಬ್ರಾಕ್ ಲೆಸ್ನರ್ ಹಾಗೆ ನಮ್ಮ ನಡುವೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಬ್ರಾಕ್ ಲೆಸ್ನರ್ ಅವರು ತನ್ನ ಮನೆಯಲ್ಲಿ ಆರಾಮಾಗಿ ಜಮೀನ್ ನೋಡ್ಕೊಂಡು ಹೊಲ ಉಳ್ಕೊಂಡು ಇದ್ದಾರೆ. ಸೊ ಅವರಿಗೆ ಇಷ್ಟ ಬಂದಾಗ ಬೇಕಾದ್ರೆ ಬರಬಹುದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ಒಳಗಿನ ವಿಚಾರ ನಮ್ಮೆಲ್ಲರಿಗೂ ಕೂಡ ಗೊತ್ತು. ನಮ್ಮ ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಲಿಗೇಷನ್ಸ್ ಗಳಿದೆ. ಅದಕ್ಕೋಸ್ಕರ ನಮ್ಮ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರ್ತಿಲ್ಲ ಡಬ್ಲ್ಯೂ ಕಂಪನಿಗೆ ಅಂತ. ಸೊ ಒಂದು ಬಾರಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಈ ಒಂದು ಅಲಿಗೇಷನ್ ಇಂದ ಕ್ಲಿಯರ್ ಆದ್ರೆ ಆರಾಮಾಗಿ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇಷ್ಟು ದಿನ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ರಿಟರ್ನ್ ಬಗ್ಗೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ನ ಕೊಟ್ಟಿರಲಿಲ್ಲ. ಬಟ್ ಈಗ ಬ್ರಾಕ್ ಲೆಸ್ನರ್ ಅವರ ಫ್ರೆಂಡ್ ಬ್ರಾಕ್ ಲೆಸ್ನರ್ ಅವರ ಬಳಿ ಹೋಗಿ ರಿಟರ್ನ್ ಬಗ್ಗೆ ಕೇಳಿದಾಗ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಿಂಪಲ್ ಆಗಿ ವಿ ವಿಲ್ ಸಿ ಅಂತ ಆನ್ಸರ್ ನ ಕೊಟ್ರಂತೆ. ಸೊ ನಾವು ಮುಂದೆ ನೋಡೋಣ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಂದೇ ಒಂದು ಶಬ್ದದಲ್ಲಿ ಆನ್ಸರ್ ನ ಕೊಟ್ಟಿದ್ದಾರೆ. ಸೊ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಹೇಳ್ತಾ ಇದ್ದಾರೆ, ಸದ್ಯಕ್ಕಿಲ್ಲ, ಮುಂದೆ ನೋಡೋಣ ಗುರು ಏನಾಗುತ್ತೆ ಅಂತ ಅವರು ಕೂಡ ತಿಳಿಸ್ತಾ ಇದ್ದಾರೆ. ನೋಡೋಣ ಗೈಸ್, ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾವಾಗ ಬರ್ತಾರೆ ಅಂತ. ಲಿಟ್ರಲಿ ಬಿಗ್ಗೆಸ್ಟ್ ರಸಲ್ ಮೇನಿಯಾ ಬರ್ತಾನೆ ಇದೆ. ಬಟ್ ಅಲ್ಲಿ ನಾವು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಬ್ರಾಕ್ ಲೆಸ್ನರ್ ಅವ್ರನ್ನ ಮಿಸ್ ಮಾಡ್ಕೋತಾ ಇದೀವಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ಹಾಗೆ ಪಾಲ್ ಎಮೆನ್ ಅವರ ಬಗ್ಗೆ. ಇವರಿಬ್ರು ಕೂಡ ಈಗ ಬೊಲೋಗ್ನಾಗೆ ಬಂದು ಎಳ್ತಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ಪಾಲ್ ಎಮೆನ್ ಅವರ ಟ್ವೀಟ್ ನ ನೀವು ನೋಡ್ತಾ ಇರಬಹುದು. ಯುವರ್ ಟ್ರೈಬಲ್ ಚೀಫ್ ಅಂಡ್ ಇಸ್ ಹಂಬಲ್ ವೈಸ್ ಮ್ಯಾನ್ ಆರ್ ಆನ್ ದೇರ್ ವೇ ಟು ಡಬ್ಲ್ಯೂ ಸ್ಮ್ಯಾಕ್ ಡೌನ್ ಇನ್ ಬೊಲೋಗ್ನಾ ಇಟಲಿ ಅಂತ ನಮ್ಮ ಪಾಲ್ ಎಮೆನ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬಹುದು, ಸ್ಮ್ಯಾಕ್ ಡೌನ್ ನಮಗೆ ಇಟಲಿಯ ಬೊಲೋಗ್ನಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಸ್ಮ್ಯಾಕ್ ಡೌನ್ ಗೋಸ್ಕರ ಇವರಿಬ್ರು ಕೂಡ ಈಗ ಬಂದು ಲ್ಯಾಂಡ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲಿಸ್ ಅವ್ರಿಗೋಸ್ಕರ ರಸಲ್ ಮೀನಿಯಾದಲ್ಲಿ ಒಂದು ದೊಡ್ಡ ಪ್ಲಾನ್ ನ ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅಂಡ್ ಆ ಪ್ಲಾನ್ ಏನು ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಈಗ PW ಇನ್ಸೈಡರ್ ಅವರ ಅಪ್ಡೇಟ್ ಏನಪ್ಪಾ ಅಂದ್ರೆ, ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ರಸಲ್ ಮೇನಿಯಾ ಇಂದ ಪುಲ್ ಮಾಡ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ರಸಲ್ ಮೇನಿಯಾದ ಫೆನೆಟಿಕ್ ಇವೆಂಟ್ ಗೆ ಡಬ್ಲ್ಯೂ ಅವರು ಅಲೆಕ್ಸಾ ಬ್ಲಿಸ್ ಅವ್ರನ್ನ ಅನೌನ್ಸ್ ಮಾಡಿದ್ರು. ಬಟ್ ಈಗ ನಮಗೆ ಅಲೆಕ್ಸಾ ಬ್ಲಿಸ್ ಅವರು ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಈಗ ರಸಲ್ ಮೇನಿಯಾ ಇಂದನೂ ಕೂಡ ಪುಲ್ ಮಾಡಿದ್ದಾರೆ ಅಂತ PW ಇನ್ಸೈಡರ್ ಅವರ ಅಪ್ಡೇಟ್ ಬರ್ತಾ ಇದೆ. ಅಂಡ್ ರಸಲ್ ಮೇನಿಯಾದಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವ್ರಿಗೋಸ್ಕರ ಡಬ್ಲ್ಯೂ ಅವರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಗೊತ್ತಿಲ್ಲ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಅವರು ಯಾರ ಜೊತೆ ಯಾರನ್ನ ಫೇಸ್ ಮಾಡ್ತಾ ಇದ್ರು ಅಂತ. ಐ ಥಿಂಕ್ ವೈಟ್ 6 ಅವರ ಜೊತೆ ಸೇರ್ಕೊಂಡು ಯಾವ್ದಾದ್ರು ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಆದ್ರೆ ಮಧ್ಯದಲ್ಲಿ ನಮ್ಮ ಬೋರ್ಡ್ ಅಲೆಸ್ ಅವರಿಗೆ ಇಂಜುರಿ ಆಯಿತು. ಕೋರ್ಸ್ ಈಗ ಅವರು ರಿಕವರಿ ಆಗಿದ್ದಾರೆ. ಬಟ್ ಇಷ್ಟು ಬೇಗ ರಸಲ್ ಮೇನಿಯಾಗೆ ಅಲೆಕ್ಸಾ ಬ್ಲಿಸ್ ಅವರ ವೈಟ್ 6 ಅವರ ಸ್ಟೋರಿನ ಲಿಂಕ್ ಮಾಡಿ ಸಡನ್ ಆಗಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡುವಂತ ಟೈಮು ಉಳಿದಿಲ್ಲ. ಸಡನ್ ಆಗಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ವೈಟ್ 6 ಅವರ ಜೊತೆ ಇನ್ವಾಲ್ವ್ ಆದ್ರೆ ಅದು ಸ್ಟೋರಿ ಅಂತ ಅನ್ಸೋದಿಲ್ಲ. ಆ ಒಂದು ಸ್ಟೋರಿನ ನಾವು ಅದ್ಭುತವಾಗಿ ತೋರಿಸಬಹುದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಪ್ಲಾನ್ ಮಾಡ್ಕೊಂಡಿರಬಹುದು. ಏನೇ ಆಗ್ಲಿ, ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ರಸಲ್ ಮೇನಿಯಾ ಪ್ಲಾನ್ಸ್ ಇಂದ ಫುಲ್ ಆಗಿದ್ದಾರೆ ಅಂತ PW ಇನ್ಸೈಡರ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂಡ್ ಇದಕ್ಕೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಕೂಡ ಸ್ಮೈಲಿಂಗ್ GIF ನು ಕೂಡ ಪೋಸ್ಟ್ ಮಾಡಿದ್ದಾರೆ. ಯಾರಿಗ್ ಗೊತ್ತು, ಈ ರಿಪೋರ್ಟ್ ಸುಳ್ಳಾಗಿರಬಹುದು. ಅಂಡ್ ನಮಗೆ ಅಲೆಕ್ಸಾ ಬ್ಲಿಸ್ ಅವರ ಪ್ಲಾನ್ ರಸಲ್ ಮೇನಿಯಾದಲ್ಲಿ ಎಕ್ಸಿಕ್ಯೂಟ್ ಆಗೋದು ನೋಡೋದಕ್ಕೆ ಸಿಗಬಹುದು. ಅಂಡ್ ರಸಲ್ ಮೇನಿಯಾದಲ್ಲೇನೆ ವೈಟ್ 6 ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ರಿಯೂನಿಯನ್ ಕೂಡ ನೋಡೋದಕ್ಕೆ ಸಿಗಬಹುದು. ಐ ಥಿಂಕ್ ಅಲೆಕ್ಸಾ ಬ್ಲಿಸ್ ಅವರು ರಸಲ್ ಮೇನಿಯಾದಲ್ಲಿ ಇರ್ತಾರೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಇದನ್ನ ನಾವು ನಾಳೆ ಸ್ಮ್ಯಾಕ್ ಡೌನ್ ಅಂತ ಹೇಳೋದು ಅಥವಾ ಇವತ್ತು ಮಧ್ಯರಾತ್ರಿ ಸ್ಮ್ಯಾಕ್ ಡೌನ್ ಅಂತ ಹೇಳೋದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಡಬ್ಲ್ಯೂ ಅವರು ಯುರೋಪಿಯನ್ ಟೂರ್ ನ ನಡೆಸ್ತಿರೋದ್ರಿಂದ ಮಧ್ಯರಾತ್ರಿಯಲ್ಲೇ ನಮಗೆ ಸ್ಮ್ಯಾಕ್ ಡೌನ್ ಆಗಿ ಮಂಡೇ ನೈಟ್ ರೋಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲೂ ನೆಕ್ಸ್ಟ್ ವೀಕ್ ನ ರಾ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಅದ್ಭುತವಾದ ಟೈಮಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನ ಬಿಟ್ರೆ ಸ್ಮ್ಯಾಕ್ ಡೌನ್ ನಮಗೆ ರೆಗ್ಯುಲರ್ ಆಗಿ ಇವತ್ತು ಮಧ್ಯರಾತ್ರಿ 12:00 ನೋಡೋದಕ್ಕೆ ಸಿಗುತ್ತೆ. ಸೊ ಅಂಡ್ ಸ್ಮ್ಯಾಕ್ ಡೌನ್ ಗಂತೂ ಡಬ್ಲ್ಯೂ ಅವರು ತುಂಬಾ ವಿಚಾರಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಸ್ಮ್ಯಾಕ್ ಡೌನ್ ಮಾತ್ರ ಈ ವರ್ಷದ ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಕೂಡ ಆಗಲಿದೆ. ಮೊದಲನೇದಾಗಿ ನಮಗೆ ಜೇಡ್ ಕಾರ್ಗಿಲ್ ಹಾಗೆ ಲಿವ್ ಮಾರ್ಗನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡ್ಬೇಕು ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ನಮ್ಮ ನಯೋಮಿ ಅವರ ಇನ್ವಾಲ್ವ್ಮೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಮಾನ್ಸ್ಟರ್ ವರ್ಸಸ್ ವೇರ್ ವುಲ್ಫ್ ಮ್ಯಾಚ್ ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಬ್ರಾನ್ ಸ್ಟ್ರೋಮನ್ ಹಾಗೆ ಜಾಕೋಬ್ ಫಾಟೋ ಅವರ ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಜಲಿನಾ ವೇಗಾ ಹಾಗೆ ಪೈಪರ್ ನೆವಿನ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗೈಸ್, ಒಂದು ಮೆಗಾ ಸೆಗ್ಮೆಂಟ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್
ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಒಂದು ಬಿಗ್ ಫೇಸ್ ಆಫ್ ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಿಮ್ಗೆ ಗೊತ್ತು ಇವ್ರು 3 ಜನನು ಕೂಡ ಒಬ್ರನ್ನೊಬ್ರನ್ನ ಎಷ್ಟು ಹೇಟ್ ಮಾಡ್ತಾರೆ ಅಂತ. ಸೊ ಬಂದು ಪ್ರೋಮೋ ಅಂತೂ ಕಟ್ ಮಾಡಿ ಹೋಗೋದಿಲ್ಲ ಅಂತ ಅನ್ಕೋತೀನಿ, ಯಾಕಂದ್ರೆ ಎದುರುಗಡೆ ನಿಂತ್ಕೋತಾರೆ ಅಂದ್ರೆ ಇವರ ನಡುವೆ ಫೈಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಒಂದು ಬ್ರಾಲ್ ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾಳೆಯ ಸ್ಮ್ಯಾಕ್ ಡೌನ್ ನಲ್ಲಿ. ನಮಗೆ ಪಾಲಿಮಿನ್ ಅವರ ಮೆಗಾ ಇನ್ವಾಲ್ವ್ಮೆಂಟ್ ಕೂಡ ಈ ಒಂದು ಸೆಗ್ಮೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ಗೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದಲ್ದಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಡಬ್ಲ್ಯೂ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಿಮಗೆ ಯಾವ ರೀತಿ ಸಿನಾರಿಯೋ ನೋಡೋದಕ್ಕೆ ಸಿಗ್ತಾ ಇದೆ ಅದು ಗೊತ್ತೇ ಇರಬಹುದು. ಅಂಡ್ ಅದರ ವಿಚಾರ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ವಿಮೆನ್ಸ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಕೂಡ ಡಬ್ಲ್ಯೂ ಅವರು ಸ್ಟೋರಿನ ಕಂಟಿನ್ಯೂ ಮಾಡ್ತಾರೆ. ಏನೇ ಆಗಲಿ ಗೈಸ್, ಸ್ಮ್ಯಾಕ್ ಡೌನ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.